comes to leadership, what is heartful leadership? ಇದು ಹೃದಯ ಪ್ರತಿನಿಧಿಸುವ ಎಲ್ಲ ಗುಣಗಳ ಮೌಲ್ಯಗಳ ಕುರಿತಾಗಿದೆ. ಕರುಣಾಶೀಲತೆ, ಸಹಾನುಭೂತಿ ಮತ್ತು ದಯಾಶೀಲತೆ. ನೋಡಿ, ನಮಗೆಲ್ಲ ಅಂತಹ ಕೆಲವು ನಾಯಕರು ಅಥವಾ ಮೇಲ್ವಿಚಾರಕರ ನೆನಪಿರಬಹುದು. ಅವರ ಬಗ್ಗೆ ನೀವು ಹೀಗೆ ಹೇಳಬಹುದು: ಓ, ಆತ ಎಷ್ಟು ದುರಹಂಕಾರದ ವ್ಯಕ್ತಿಯಾಗಿದ್ದ, ಅಥವಾ ಆತ ಎಷ್ಟು ಅಸಭ್ಯ ವ್ಯಕ್ತಿಯಾಗಿದ್ದ ಎಂದು, ಅಥವಾ ಆತನೊಬ್ಬ ಕ್ರೂರ ಸಹೋದ್ಯೋಗಿ ಆಗಿದ್ದ ಎಂದು. ಮತ್ತು ಅಂತಹ ವ್ಯಕ್ತಿಗಳನ್ನು ಕೆಟ್ಟ ನಕಾರಾತ್ಮಕ ಭಾವನೆಗಳಿಂದ ನಮ್ಮ ಹೃದಯದಲ್ಲಿ ನೆನಪಿಸಿಕೊಳ್ಳುತ್ತೇವೆ. ಆದರೆ ನಮ್ಮ ಜೀವನದಲ್ಲಿ ಮಹತ್ತರವಾದ ಧನಾತ್ಮಕ ಬದಲಾವಣೆಗಳನ್ನು ಉಂಟುಮಾಡಿರುವ ಓರ್ವ ನಾಯಕತ್ವನ ನೇತೃತ್ವವಿದ್ದಾಗ ಕೇವಲ ನಮ್ಮ ಜೀವನದಲ್ಲಷ್ಟೇ ಅಲ್ಲ, ಬದಲಾಗಿ ಆಫೀಸಿನಲ್ಲಿ ಅಥವಾ ವ್ಯವಹಾರದಲ್ಲಿ ಅವರೊಡನೆ ಒಡನಾಡುವ ಯಾರಾದರೂ ಇರಬಹುದು. ಅಂತಹ ನಾಯಕರೊಡನೆ ನೀವು ಕೆಲಸ ಮಾಡಲು ಇಚ್ಛಿಸುತ್ತೀರಿ. ನಿಮ್ಮ ಸಮಯವನ್ನೂ ಸಹ ಅವರು ಏನೆಲ್ಲ ಮಾಡಬೇಕೆಂದಿರುವುದಕ್ಕೆ ವ್ಯಯಿಸಲು ಸ್ವತಃ ಇಷ್ಟಪಡುತ್ತೀರಿ, ಏಕೆಂದರೆ ಅವರು ಪ್ರತಿ ಕ್ಷಣದಲ್ಲೂ ಇರುತ್ತಾರೆ. ಅವರು ತಮ್ಮ ಭಾವನೆಗಳ ಜೊತೆಗೆ ಪ್ರತಿ ಕ್ಷಣವೂ ಇದ್ದು ನಮ್ಮೊಡನೆ, ನಮ್ಮ ಅಗತ್ಯಗಳೊಡನೆ ಪ್ರತಿಸ್ಪಂದಿಸುತ್ತಾ ಇರುತ್ತಾರೆ. ಇದು ಕೇವಲ ಇದನ್ನು ಮಾಡು ಎಂದು ಹೇಳುವುದಲ್ಲದೆ, ಯಾವ ರೀತಿಯಲ್ಲಿ ಅವರು ಕೆಲಸಗಳನ್ನು ನಿಯೋಜಿಸುತ್ತಾರೆ ಎಂಬುದೂ ಆಗಿದೆ. ನಾಯಕನು ಕೆಲಸವೊಂದನ್ನು ಹೇಗೆ ಮಾಡಬೇಕು ಎಂಬುದನ್ನು ಅತ್ಯಂತ ಸಹಾನುಭೂತಿಯ ರೀತಿಯಲ್ಲಿ, ಅತ್ಯಂತ ಆಪ್ತವಾಗಿ, ಗುಟ್ಟಾಗಿ ಹೇಳುತ್ತಾನೆ. ಎಂದರೆ ಹೌದು, ನಿಮಗೆ ಆತನು ವಹಿಸುತ್ತಿರುವ ಕೆಲಸವನ್ನು ಮಾಡಲು ಗೊತ್ತಿಲ್ಲದೇ ಇರಬಹುದು, ಆದರೆ ಆತನು ಅದನ್ನು ನಿಮಗೆ ವಹಿಸುವ ರೀತಿ, ಆತನು ಅದನ್ನು ನಿಮ್ಮ ಬಳಿ ಪ್ರಸ್ತಾಪಿಸುವ ರೀತಿ, ಹೇಗೋ ನಿಮಗೆ ಆತನು ನಿಮ್ಮನ್ನು ನಂಬಿದ್ದಾನೆ ಮತ್ತು ನೀವದನ್ನು ಖಂಡಿತವಾಗಿ ಮಾಡಬಹುದು ಎನ್ನುವ ಆತ್ಮವಿಶ್ವಾಸವನ್ನು ಮೂಡಿಸುತ್ತದೆ.